ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ನೆನ್ನೆ ಬಿಗ್ ಬಾಸ್ ಪ್ರೋಮೋ ಬಂದಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆ ಪ್ರೋಮೋ ಬಗ್ಗೆ. ಆ ಪ್ರೋಮೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಈ ಸೀಸನ್ ಬಿಗ್ ಬಾಸ್ಗೆ ಯಾರೆಲ್ಲ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ನಿಮ್ಮ ಅಭಿಪ್ರಾಯದ ಪ್ರಕಾರ, ನಿಮ್ಮ ಒಪಿನಿಯನ್ ಪ್ರಕಾರ ಯಾರೆಲ್ಲ ಬಂದರೆ ಬಿಗ್ ಬಾಸ್ಗೆ ಈ ಸೀಸನ್ ಚೆನ್ನಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸುಮಾರು ಜನನ ಬಿಗ್ ಬಾಸ್ ಟೀಮು ಅಪ್ರೋಚ್ ಆಗಿದೆ. ಅದರಲ್ಲಿ ಕೆಲವೊಂದು ಹೆಸರುಗಳು ಗೊತ್ತಾಗಿದೆ. ಯಾರು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಕೊನೆಯದಾಗಿ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಏನು ಅನ್ನಿಸ್ತು, ಯಾರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಫಸ್ಟ್ನೇದಾಗಿ ಬಂದು ಗಿಲ್ಲಿ ನಟ. ಗಿಲ್ಲಿ ನಟ ಬಂದರೆ ನಿಜವಾಗ್ಲೂ ಬಿಗ್ ಬಾಸು ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಆ ಗಿಲ್ಲಿ ನಟನ ಪಂಚ್ ಡೈಲಾಗ್ಸ್ ಮಾತ್ರ ಸಖತ್ತಾಗಿರುತ್ತೆ. ಬಿಗ್ ಬಾಸ್ ಅಲ್ಲೂ ಅದೇ ರೀತಿ ಇರ್ತಾರ ಸ್ಪಾಂಟೇನಿಯಸ್ ಆಗಿ, ಯಾಕಂದ್ರೆ ಶೋಗಳಲ್ಲೆಲ್ಲ ಸ್ಕ್ರಿಪ್ಟೆಡ್ ಇರುತ್ತೆ. ಬಟ್ ಬಿಗ್ ಬಾಸ್ ಅಲ್ಲಿ ಸ್ಕ್ರಿಪ್ಟೆಡ್ ಇರಲ್ಲ, ಅಲ್ಲೂ ಅದೇ ರೀತಿ ಇರ್ತಾರ ಅಂತ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಒಂದಂತೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಗಿಲ್ಲಿ ನಟ ಬಂದ್ರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಟೀಮು ಅಪ್ರೋಚ್ ಆಗಿದ್ದಾರೆ. ಗಿಲ್ಲಿ ನಟ ಬರೋ ಚಾನ್ಸಸ್ ಈ ಸೀಸನ್ ಅಲ್ಲಿ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಕಂಟೆಸ್ಟೆಂಟ್ ಬಂದು ಸಂಜನಾ ಬುರ್ಲಿ. ಇವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ಸಂಜನಾ ಬುರ್ಲಿ ಅವರು ಲಾಸ್ಟ್ ಸೀಸನ್ ಅಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಶೋಭಾ ಶೆಟ್ಟಿ ಅವರ ಜಾಗದಲ್ಲಿ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಕೊನೆ ಮೂಮೆಂಟ್ ಅಲ್ಲಿ ಡ್ರಾಪ್ ಔಟ್ ಆಗಿದ್ರು. ಬಟ್ ಈ ಸೀಸನ್ ಅಲ್ಲಿ ಅವರು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬಿಗ್ ಬಾಸ್ ಟೀಮು ಅಪ್ರೋಚ್ ಆಗಿದ್ದಾರೆ. ಇವ್ರು ಬಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೂರಜ್ ಅವರು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್. ಕಾಮಿಡಿ ಕಿಲಾಡಿಗಳಾಯ್ತು, ಈಗ ಕ್ವಾಟ್ಲೆ ಕಿಚನ್ ಆಯ್ತು, ಬಾಯ್ಸ್ ವರ್ಸಸ್ ಗರ್ಲ್ಸ್ ಆ ಶೋ ಅಲ್ಲಿ ಕೂಡ ಬಂದಿದ್ರು. ಒಂಥರ ಔಟ್ ಪ್ರಾಡಕ್ಟ್ ಆಗಿದ್ದಾರೆ. ಅವರು ಪ್ರಮೋಟ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ. ಜಿ ಕನ್ನಡ ಇದರಲ್ಲಿ ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಅಲ್ಲೆಲ್ಲ ಇದು ಮಾಡಿಕೊಂಡು ಇವ್ರು ಬಂದ್ರು ಕೂಡ ಚೆನ್ನಾಗಿರುತ್ತೆ. ಕಾಮಿಡಿ ಸ್ವಲ್ಪ ಕಾಮಿಡಿ ಜೋನರು ಲಾಸ್ಟ್ ಟೈಮು ಸ್ವಲ್ಪ ಕಡಿಮೆ ಆಗಿತ್ತು. ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಂಟೆಸ್ಟೆಂಟ್ಸ್ನ ಆ ರೀತಿ ಅಪ್ರೋಚ್ ಆಗ್ತಾ ಇದ್ದಾರೆ. ಸ್ವಲ್ಪ ಕ್ರಿಂಜ್ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆ ಈ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಕ್ಲಾಸಿಯಾಗಿ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಟೀಮು. ನೋಡ್ಬೇಕು ಯಾವ ರೀತಿ ಹೋಗುತ್ತೆ ಏನು ಶೋ ಮುಂದೆ ಅನ್ನೋದನ್ನ ನೋಡ್ಬೇಕು. ಸೂರಜ್ ಬಂದ್ರು ಕೂಡ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೋನಿ ಮುಲೈವಾ. ಇವರು ನಿಜವಾಗ್ಲೂ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ವಧು ಸೀರಿಯಲ್ ಕ್ಲೋಸ್ ಆಯ್ತಲ್ವಾ, ಆ ಸೀರಿಯಲ್ ಅಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದಾರಂತೆ ಗುರು. ನಾನಂತೂ ಆ ಸೀರಿಯಲ್ ನೋಡಿಲ್ಲ. ಕ್ವಾಟ್ಲೆ ಕಿಚನ್ ಅಲ್ಲಿ ಆಗೊಮ್ಮೆ ಈಗೊಮ್ಮೆ ಅಬ್ಸರ್ವ್ ಮಾಡಿದ್ದೀನಿ. ಪರವಾಗಿಲ್ಲ, ಬಂದ್ರು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅಂತ ಬಂದಾಗ ಗ್ಲಾಮರಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ತುಂಬಾ ಇಂಪಾರ್ಟೆನ್ಸು ಕೊಡ್ತಾರೆ ಬಿಗ್ ಬಾಸ್ ಟೀಮು. ಇವ್ರು ಕೂಡ ಬಂದ್ರು ಕೂಡ, ಸೋನಿ ಅವ್ರು ಬಂದ್ರು ಕೂಡ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಶರ್ಮಿತಾ ಗೌಡ ಅವರು ಕೂಡ ಇವರು ಗೀತಾ ಸೀರಿಯಲ್ ಅಲ್ಲಿ ವಿಲನ್ನು. ಅದ್ರ ಜೊತೆಗೆ ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಇದ್ರು. ನಿಜವಾಗ್ಲೂ ಈ ಸೀಸನ್ ಅಲ್ಲಿ ಕ್ವಾಟ್ಲೆ ಕಿಚನ್ ಒಂಥರ ಬಿಗ್ ಬಾಸ್ಗೆ ಪ್ರೀ ಆಡಿಷನ್ ಇದ್ದಂಗಿದೆ. ಅದ್ರಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಶರ್ಮಿತಾ ಗೌಡ ಅವ್ರನ್ನು ಕೂಡ ಬಿಗ್ ಬಾಸ್ ಟೀಮು ಅಪ್ರೋಚ್ ಆಗಿದೆ. ಅವರು ಕೂಡ ಈ ಸೀಸನ್ ಅಲ್ಲಿ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಲೇಖಿ ಗೋಸ್ವಾಮಿ. ಎಲ್ಲರಿಗೂ ಗೊತ್ತು, ಮೊನ್ನೆ ತಾನೇ ಎಲ್ಲ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಈಗ ಪ್ರೀ ಪೆಟ್ರೋಲು, ಅದ್ರ ಜೊತೆಗೆ ಸಂಗೀತ ಮೊಬೈಲಲ್ಲಿ ಮೊನ್ನೆ ಎಲ್ಲ ಯಾವುದೋ ಬ್ಲೂಟೂತ್ ಕೊಡೋದು, ಪವರ್ ಬ್ಯಾಂಕ್ ಕೊಡೋದು, ಈ ಥರ ಎಲ್ಲ ಮಾಡಿದ್ರು. ಲೈಮ್ ಲೈಟ್ ಅಲ್ಲಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಲಾಸ್ಟ್ ಸೀಸನ್ ಲೇಖಿ ಗೋಸ್ವಾಮಿ ಅವರು ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿಸ್ ಔಟ್ ಆಗಿದ್ರು. ಈ ಸೀಸನ್ ಅಲ್ಲಂತೂ ಲೇಖಿ ಗೋಸ್ವಾಮಿ ಅವರು ಬರ್ತಾರೆ. ನಾನಂತೂ ಈಗಲೇ ವೇಟಿಂಗ್ ಯಾರಿಗೆ ಅಂತಂದ್ರೆ ಲೇಖಿ ಗೋಸ್ವಾಮಿಗೆ. ಯಾಕೆ ಅಂತಂದ್ರೆ ಈ ಹುಡುಗ ನಿಜವಾಗ್ಲೂ ಎಲ್ಲ ಒಂಥರ ಪಾಸಿಟಿವ್ ಕಂಟೆಂಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಬರೀ ಪಾಸಿಟಿವೇ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ನೆಗೆಟಿವ್ ಆಗ್ತಾರೆ. ಬಟ್ ಯಾವ ರೀತಿ ಇವ್ರ ಕ್ಯಾರೆಕ್ಟರ್ನ ಇವರು ಪ್ರೊಜೆಕ್ಟ್ ಮಾಡ್ಕೋತಾರೆ ಬಿಗ್ ಬಾಸ್ ಅಲ್ಲಿ ಅನ್ನೋದು ನನಗಂತೂ ಒಂಥರ ಕುತೂಹಲವಾಗಿ ತುಂಬಾ ಇದರಲ್ಲಿದೆ. ಬಟ್ ತುಂಬಾ ಲೈಮ್ ಲೈಟ್ ಅಲ್ಲಿ ಬರ್ತಾ ಇದ್ದಾರೆ, ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ಗೋಸ್ಕರ. ನೋಡ್ಬೇಕು. ಮೋಸ್ಟ್ ವಾಚಬಲ್ ಕಂಟೆಸ್ಟೆಂಟ್ ಈ ಸೀಸನ್ ಅಲ್ಲಿ ಯಾರು ಅಂತಂದ್ರೆ ಈ ಲೇಖಿ ಗೋಸ್ವಾಮಿ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕರಣ್ ಆರ್ಯನ್, ತ್ರಿವಿಕ್ರಮ್ ಅವರ ಸ್ನೇಹಿತ. CCL ಅಲ್ಲೂ ಕೂಡ ಆಡ್ತಾರೆ. ಅದ್ರ ಜೊತೆಗೆ ಸೀರಿಯಲ್ನು ಮಾಡಿದ್ದಾರೆ, ಸಿನಿಮಾನು ಮಾಡಿದ್ದಾರೆ. ಒಳ್ಳೆ ಫಿಸಿಕಲ್ ಮಸ್ತ್ ಕಟ್ಟಾಗಿ ಸಕ್ಕತ್ತಾಗಿದ್ದಾರೆ. ಟಾಸ್ಕ್ಸ್ ಅಂತ ಬಂದಾಗ ಚೆನ್ನಾಗಿ ಆಡೋ ಚಾನ್ಸಸ್ಸು ಜಾಸ್ತಿ ಇದೆ. ಕರಣ್ ಆರ್ಯನ್ ಬಂದ್ರೆ ನಿಜವಾಗ್ಲೂ ಟಾಸ್ಕ್ಗಂತೂ ಒಂದು ಸಖತ್ತಾಗಿ ಕಾಂಪಿಟೇಷನ್ ಕೊಡೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ.
ಒಳ್ಳೆ ಟಫ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಕರಣ್ ನಾರಾಯಣ್ ಅವರು ನಿಜವಾಗ್ಲೂ BB ಟೀಮ್ ಅಪ್ರೋಚ್ ಆಗಿದೆ, ನೋಡ್ಬೇಕು ಏನ್ ಮಾಡ್ತಾರೆ. ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಬಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ವರುಣ್ ಆರಾಧ್ಯ. ಈ ವರುಣ್ ಆರಾಧ್ಯ ಹೆಸರಂತೂ ನಿಜವಾಗ್ಲೂ 2-3 ಸೀಸನ್ ಇಂದ ಕೇಳ್ತಾನೆ ಇದೆ, ವರುಣ್ ಆರಾಧ್ಯ ಬರ್ತಾರೆ, ವರ್ಷಾ ಕಾವೇರಿ ಬರ್ತಾರೆ ಅಂತ. ಯಾಕಂತಂದ್ರೆ ಅವ್ರಿಬ್ಬರದು ಕಾಂಟ್ರವರ್ಸಿ ಆದಾಗಿಂದ ಅವ್ರದ್ದು ಲೈಮ್ ಲೈಟ್ ಅಲ್ಲಿ ಬರ್ತಾ ಇದೆ ಹೆಸರು. ಈ ಸೀಸನ್ ಬರ್ತಾರೆ, ಆ ಸೀಸನ್ ಬರ್ತಾರೆ ಅಂತ. ಈ ಸೀಸನ್ ಬರೋ ಚಾನ್ಸಸ್ ವರುಣ್ ಆರಾಧ್ಯ ಜಾಸ್ತಿ ಇದೆ. BB ಟೀಮ್ ಕೂಡ ಅಪ್ರೋಚ್ ಆಗಿದ್ದಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಒಂದ್ ಕಡೆಯಿಂದ ಕೇಳ್ಪಟ್ಟೆ. ನಿಜವಾಗ್ಲೂ ಅವ್ರು ಬಂದ್ರು ಕೂಡ ಸಖತ್ತಾಗಿ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸ್ತಾ ಇದೆ. ಯಾಕಂತಂದ್ರೆ ಚೆನ್ನಾಗಿ ಫಿಸಿಕಲ್ ಆಗೂ ಚೆನ್ನಾಗಿದ್ದಾರೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಟ ಆಡ್ಬೋದು. ಬಟ್ ಅವ್ರ ಕ್ಯಾರೆಕ್ಟರ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾರೆ ನೋಡ್ಬೇಕು ಬಿಗ್ ಬಾಸ್ ಹೌಸ್ ಅಲ್ಲಿ. ನಿಜವಾಗ್ಲೂ ಇವ್ರು ಕೂಡ ಮೋಸ್ಟ್ ಒಳ್ಳೆ ಎಂಟರ್ಟೈನಿಂಗ್ ಆಗಿ ಇರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕ್ರಿಕೆಟರ್ ಸ್ಪೋರ್ಟ್ಸ್ ಕೋಟಾಯಿಂದ ಕೂಡ ಈ ಸೀಸನ್ ಅಲ್ಲಿ ಅಪ್ರೋಚ್ ಆಗ್ತಾ ಇದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು ಅಂದ್ರೆ ಈಗ ಕಮೆಂಟ್ರಿ ಮಾಡ್ತಾ ಇದ್ದಾರೆ. ಎಕ್ಸ್ ಫಾರ್ಮರ್ ಕ್ರಿಕೆಟರ್ ಅಂತ ಹೇಳ್ಬೋದು. ಅವರು ಫಾಸ್ಟ್ ಬೌಲರು, ನಮ್ಮ ಕರ್ನಾಟಕದವರು. ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸ್ತಾ ಇದೆ. ಒಂಥರ ಇವ್ರು ಹೆಂಗೆ ಅಂತಂದ್ರೆ ಸ್ಟ್ರಿಕ್ಟ್ ಪ್ರೊಫೆಸರ್ ಇರೋ ತರ ಇರ್ತಾರೆ. ನೋಡ್ಬೇಕು ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಸೆಟ್ ಆಗ್ತಾರೆ ಏನು ಅನ್ನೋದು ಕಾದು ನೋಡ್ಬೇಕು. ಒಟ್ನಲ್ಲಿ ಬಂದ್ರೆ ಅಂತನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸುಕೃತಾ ನಾಗ್ ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲಿ ಮಾಡಿದ್ದಾರೆ, ತಂಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಜಿ ಕನ್ನಡದಲ್ಲಿ ಬಂದಾಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲೂ ಕೂಡ ಇವರು ಇದ್ರು. ಅವರು ಡೈಲಾಗ್ಸ್ ಆಗಿರ್ಬೋದು, ಅವರು ಆಡಿದ ಮಾತುಗಳಾಗಿರ್ಬೋದು ತುಂಬಾ ಸಖತ್ತಾಗಿ ವೈರಲ್ ಆಗಿತ್ತು. ಇವರನ್ನು ಕೂಡ ಬಿಗ್ ಬಾಸ್ ಟೀಮ್ ಅಪ್ರೋಚ್ ಆಗಿದೆ. ಬಟ್ ನೋಡ್ಬೇಕು ಇವ್ರು ಬರ್ತಾರಾ ಇಲ್ಲ ಅಂತ ಕಾದ್ ನೋಡ್ಬೇಕು. ಇವ್ರು ಬಂದ್ರು ಕೂಡ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಗುರು ಸುಮಾರು ಜನನ ಇದೇ ರೀತಿ ಅಪ್ರೋಚ್ ಆಗಿದ್ದಾರೆ ಬಿಗ್ ಬಾಸ್ ಟೀಮು. ಇನ್ನೂ ಸುಮಾರು ಇದೆ. ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ಹೆಸರುಗಳು ಲೆಂತ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾರೆಲ್ಲ ಅಪ್ರೋಚ್ ಆಗಿದ್ದಾರೆ, ಯಾರೆಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಿಮಗೆ ಈ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.